ಲೋಕಸಭೆ ಚುನಾವಣೆ ಅಂಗಳದಲ್ಲೀಗ ಬರ ಪರಿಹಾರ ಪಾಲಿಟಿಕ್ಸ್ ನಡೀತಾ ಇದೆ. ರಾಜ್ಯಕ್ಕೆ ಬಂದು ಹೋದಂತ ಅಮಿತ್ ಶಾ ಕಾಲೆಳೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಬರ ಪರಿಹಾರವನ್ನೇ ಕೊಡದೇ ಇರುವಂತ ಅಮಿತ್ ಶಾ ಇಲ್ಲಿಗೆ ಬಂದು ಇದೇ ಕನ್ನಡಿಗರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ಹೇಗ್ರಿ ಓಟ್ ಕೇಳ್ತಾರೆ ಇವರು? ಬರ ಪರಿಹಾರ ಕರ್ನಾಟಕ ಕೊಡಲೇ ಇಲ್ಲ. ಭೀಕರ ಬರ, ಹೆಚ್ಚು ಕಡಿಮೆ 70ರಿಂದ 100 ವರ್ಷಗಳಲ್ಲಿ ರಾಜ್ಯ ಇಂಥ ಬರ ನೋಡಿರಲಿಲ್ಲ. ಅಂಥ ಬರ ಬಂದಿದೆ. ಇಂಥ ಟೈಮಲ್ಲಿ ನಯಾ ಪೈಸೆ ಬಿಡಿಗಾಸಿನ ಪರಿಹಾರವನ್ನು ಕೊಡದೇ ಇರುವಂಥ ಅಮಿತ್ ಶಾ ಇವಾಗ ಬಂದು ಕರ್ನಾಟಕ ಜನತೆಗೆ ಮತ್ತೆ ನಮ್ಮ ಎಂಪಿಗಳಿಗೆ ಓಟ್ ಕೊಡಿ, ನಮ್ಮ ಪಕ್ಷವನ್ನು ಗೆಲ್ಲಿಸಿ, ಈ ಚಿಹ್ನೆಗೆ ಮತ ಹಾಕಿ ಅಂತ ಕೇಳ್ತಾ ಇದ್ದಾರಲ್ಲ. ಹೇಗೆ ಸಾಧ್ಯ ಇವೆಲ್ಲವೂ ಕೂಡ? ತುಂಬ ಬರ ಇದೆ ರಾಜ್ಯದಲ್ಲಿ. 5 ನಯಾ ಪೈಸೆ, 5 ಪೈಸೆ ಕೂಡ ಇವರು ಪರಿಹಾರವನ್ನು ಕೊಟ್ಟಿಲ್ಲ. ಬರ ಪರಿಹಾರ ವಿಚಾರದಲ್ಲಿ ಮತ್ತು ಬರದ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತೇಳಿ ಅಮಿತ್ ಶಾ ಮಾತಾಡಿದರು. 3 ತಿಂಗಳು ತಡ ಮಾಡಿ ಕೇಳಿದ್ರು, ಅದಕ್ಕೆ ನೆರವು ಕೊಟ್ಟಿಲ್ಲ ಅಂತ ಅಮಿತ್ ಶಾ ಉತ್ತರ ಕೊಟ್ಟಿದ್ದಾರೆ. ಇವರು ಕೇಳಿದ್ದೆ ತಡ ಆಗೋಯ್ತು ಪರಿಹಾರ ಅಂತ. ಸಿದ್ದರಾಮಯ್ಯನವರು ಹೇಳ್ತಾರೆ, ಒಂದು ವೇಳೆ ನಾವೇನಾದರೂ ಈ ಥರ 3 ತಿಂಗಳು ತಡ ಮಾಡಿ ಕೇಳಿದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ಬದಲಿಗೆ ನೀವೇನು ಮಾಡ್ತೀರಿ ಹೇಳಿ? 3 ತಿಂಗಳು ತಡ ಮಾಡಿ ನಾನೇನಾದರೂ ಕೇಳಿದರೆ ಬರ ಪರಿಹಾರವನ್ನು ನಾನು ರಾಜೀನಾಮೆ ಕೊಡಕ್ಕೆ ರೆಡಿ ಇದ್ದೀನಿ, ನೀವೇನು ಮಾಡ್ತೀರಿ ಅಮಿತ್ ಶಾ ಅಂತ ಅವ್ರು ಕೇಳಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವಂತಹ ಪರಿಹಾರ ಚುನಾವಣಾ ಆಯೋಗದ ಮುಂದೆ ಇದೆ. ಅವ್ರು ಓಕೆ ಕೊಟ್ಟರೆ ಪರಿಹಾರ ಬಿಡುಗಡೆ ಆಗುತ್ತೆ ಅಂತ ಅಮಿತ್ ಶಾ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಈಗೇನು ಮಾಡ್ತಾ ಇದ್ದಾರೆ ಇಲ್ಲಿ ಕೇಂದ್ರದ ಕಡೆಯಿಂದ? ನೀವು ಪರಿಹಾರ ಇದೆಯಲ್ಲ, ಚುನಾವಣೆ ಬಂದ್ಬಿಡ್ತಲ್ಲಪ್ಪ, ಚುನಾವಣಾ ಆಯೋಗದ ಮುಂದೆ ಇವಾಗ ಈ ವಿಚಾರ ಇದೆ. ಚುನಾವಣಾ ಆಯೋಗ ಏನಾದರೂ ಕೊಡಿ ಅಂತ ಹೇಳಿಬಿಟ್ರೆ ನಾವು ಪರಿಹಾರ ಬಿಡುಗಡೆ ಮಾಡಿಬಿಡ್ತೀವಿ. ಎಲ್ಲಿ ಆಗಸ್ಟು, ಎಲ್ಲಿ ಜುಲೈ, ಎಲ್ಲಿ ಜೂನ್, ಎಲ್ಲಿ ಸೆಪ್ಟೆಂಬರ್ ಹೋದ ವರ್ಷದ್ದು, ಎಲ್ಲಿ ಚುನಾವಣಾ ಆಯೋಗ, ಯಾವಾಗ ಎಲೆಕ್ಷನ್ ಅನೌನ್ಸ್ ಆಗಿದ್ದು, ಯಾವಾಗಿಂದ ಪರಿಹಾರ ಕೇಳ್ತಾ ಇರೋದು ಅಂತ ಸಹಜವಾಗಿ ಒಂದು ಪ್ರಶ್ನೆಯಲ್ಲಿ ಬರುತ್ತೆ. ಜುಲೈ ಮಳೆ ಆಗಲಿಲ್ಲ, ಜೂನಲ್ಲಿ ಮಳೆ ಆಗಲಿಲ್ಲ, ಆಗಸ್ಟಲ್ಲಿ ಮಳೆ ಆಗಲಿಲ್ಲ, ಸೆಪ್ಟೆಂಬರಲ್ಲಿ ಕೂಡ ಬರಲಿಲ್ಲ. ಇದೆಲ್ಲ ಆದಮೇಲೆ ವರದಿಗಳನ್ನು ಕೊಡಲಾಯಿತು. ಕೇಂದ್ರದಿಂದ ಕೂಡ ತಂಡ ಬಂದಿತ್ತು. ಬಂದ ಮೇಲೆ ಏನೋ ಇವಾಗ ಸಿಗುತ್ತೆ ಅವಾಗ ಸಿಗುತ್ತೆ ಪರಿಹಾರ ಅಂತ ಬಂದರೆ ಮಾರ್ಚ್ವರೆಗೂ ಏಪ್ರಿಲ್ವರೆಗೂ ಇದನ್ನು ಎಳೆದು ಈಗ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಹೇಳಿದ್ರೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಮೇಲೆ ಹಾಕ್ತಾ ಇದ್ದಿರಲ್ಲ, ಯಾಕೆ ಅಂತ ಕೂಡ ಕೇಳಿದ್ದಾರೆ. ಒಂದು ವೇಳೆ ಅಮಿತ್ ಶಾ ಅವರು ಹೇಳಿರೋದು ನಿಜವೇ ಆಗಿದ್ದರೆ, ನಾವು ಬರ ಪರಿಹಾರ ಕೇಳಿರೋದೇ ತಡ ಆಗಿದ್ದರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ, ಬರೀ ಮುಖ್ಯಮಂತ್ರಿ ಸ್ಥಾನದಿಂದ ಅಲ್ಲ, ನನಗೆ ರಾಜಕಾರಣನೇ ಬೇಡ, ಇದು ನನ್ನ ಸವಾಲಿದು. ಒಂದು ವೇಳೆ ಅಮಿತ್ ಶಾ ಈ ಒಂದು ವಿಚಾರದಲ್ಲಿ ಅವ್ರು ಸುಳ್ಳು ಹೇಳ್ತಾ ಇದ್ರೆ ಏನು ಮಾಡ್ತಾರೆ ಅವರು? ಕೇಂದ್ರದ ಸಚಿವನಿಗೆ ಸವಾಲೆತ್ತಿದ್ದಾರೆ ಮುಖ್ಯಮಂತ್ರಿಗಳು. ಆಯ್ತಪ್ಪ, ಇದರಲ್ಲಿ ಇನ್ನೂ ಒಂದು ಭಾಗ ಇದೆ. ನಾವಿರೋದು ಒಕ್ಕೂಟ ವ್ಯವಸ್ಥೆ. ಇಲ್ಲಿ ಒಂದು ಸಿದ್ದರಾಮಯ್ಯನವರು ಚಾಲೆಂಜ್ ಹಾಕಿರೋದು ಏನು ಅಂತ ಹೇಳಿದ್ರೆ, ಬರ ಪರಿಹಾರ ಕೊಡಿ ಅಂತ ನಾನು ಲೇಟಾಗಿ ಕೇಳಿದರೆ ನಾನು ರಾಜಕೀಯದಲ್ಲೇ ಇರಲ್ಲ ಅಂತ. ಒಂದು ವೇಳೆ ಲೇಟಾಗಿ ಕೇಳಿಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ, ಲೇಟಾಗಿ ಕೇಳಿದ್ರು, ಆಗ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಲೇಟಾಗಿ ಬಂದೆ ನೀನು, ನಿನಗೆ ಊಟ ಹಾಕಲ್ಲ ನಡಿ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಎಲ್ಲ ರಾಜ್ಯಗಳು ತೆರಿಗೆ ಕಟ್ಟಿರ್ತವೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಯಾರನ್ನು ಎಂಪರರ್, ಚಕ್ರವರ್ತಿ ಅಂತ ಯಾರನ್ನು ಯಾವ ನಾಯಕನನ್ನು ತಗೊಂಡೋಗಿ ಕೂರಿಸಿಲ್ಲ ನಾವು. ನಿಜ ಅಲ್ವೇ? ಅಂದರೆ ರಾಜರ ಕಾಲದಲ್ಲಿ ನಾವಿಲ್ಲ. ನೀನು ರಾಜ ಅಪ್ಪ, ನೀನು ಕೊಟ್ಟರೆ ಉಂಟು, ಇಲ್ಲ ಇಲ್ಲ, ನಾವೆಲ್ಲ ಮಾತಾಡೋಕ್ಕಾಗಲ್ಲ. ಹಾಗಿಲ್ಲ. ಪ್ರಜಾಪ್ರಭುತ್ವ ಇದು. ಈ ಥರದ್ದು ನಡಿ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ನಡೆಯೋಕ್ಕೆ ಸಾಧ್ಯ. ನೀನು ಲೇಟಾಗಿ ಬಂದೆ ನಾನು ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ ಅಲ್ವಾ? ರಾಜನೋ ಸರ್ವಾಧಿಕಾರಿಗಳೋ ಚಕ್ರವರ್ತಿಗಳೋ ಇದ್ದ ಕಾಲದಲ್ಲಿ ನೀನು ಲೇಟಾಗಿ ಬರ್ತಾ ಇದೆಯಾ, ನಾನು ನಿನಗೆ ಕೊಡೋಕ್ಕಾಗಲ್ಲ, ಅದೇನು ಮಾಡ್ಕೊಳ್ತೀಯೋ ಮಾಡ್ಕೋ, ನಿನಗೆ ಶಿಕ್ಷೆ ಕೊಡ್ತಾ ಇದ್ದೀನಿ ಹೇಳಬಹುದಾಗಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಂದ ಕೇಂದ್ರ ಅಷ್ಟೇ, ಕೇಂದ್ರದಿಂದ ಎಲ್ಲ ರಾಜ್ಯಗಳಲ್ಲ. ಎಲ್ಲ ರಾಜ್ಯಗಳ ತೆರಿಗೆ ತೊಗೊಂಡು ಕೇಂದ್ರ ಅವ್ರ ಪಾಲು ಒಂದು ತೊಗೊಳ್ತಾರೆ, ನಮ್ಮದು ಒಂದು ಪಾಲಿರುತ್ತೆ. ನಮಗೆ ತೊಂದರೆ ಆದಾಗ, ಯುದ್ಧ ಬಂದಾಗ, ರಕ್ಷಣೆ ವಿಚಾರದಲ್ಲಿ ಅವ್ರು ನಮ್ಮ ನೆರವಿಗೆ ಬರಬೇಕಾಗಿರೋದು ನ್ಯಾಯ ಅಲ್ವಾ? ಸೊ ಹೀಗಿದ್ದಾಗ ಅಕಸ್ಮಾತ್ ಲೇಟಾಗಿ ಕೇಳಿಬಿಟ್ಟಿದ್ರೆ ನಾನು ಕೊಡಲ್ಲ, ಹೇಗದು? ಯಾವ ವ್ಯವಸ್ಥೆಯಲ್ಲಿದೆ ಇದು? ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಇದೆ? ಯಾರಿಲ್ಲಿ ಸಾರ್ವಭೌಮರು? ಯಾರು ಚಕ್ರವರ್ತಿಗಳಲ್ಲಿ? ಯಾರು ರಾಜಾದಿರಾಜರು? ಯಾರು ವೀರಾದಿವೀರರು? ಇಲ್ವಲ್ಲ. ಎಲ್ಲ ನಮ್ಮಿಂದನೇ ಆಯ್ಕೆ ಆಗೋದು. ಒಂದು ವೋಟ್ ಕಡಿಮೆ ಬಿದ್ದುಬಿಟ್ರೆ ಆಪೋಸಿಟ್ ಕ್ಯಾಂಡಿಡೇಟ್ಗಿಂತ ಸೋತು ಬಿಡ್ತಾನೆ ಅಷ್ಟೇ. ಒಂದೇ ಒಂದು ವೋಟು ಸೋತು ಮನೇಲಿರ್ಬೇಕು 5 ವರ್ಷ ಅಲ್ವಾ? ಎಲ್ಲ ಬಬ್ಬರಿಸ್ತಾ ಇದ್ದಾರಲ್ಲ ಎಲ್ಲರೂ ಕೂಡ. ಟಿಕೆಟ್ ಇಲ್ಲದೆ ಮನೇಲಿದ್ದಾರೆ. ಈಗ ಎಲ್ಲಿ ಹೋದ್ರು ಅವರೆಲ್ಲರೂ? ಯಾರಾದರೂ ಮಾತಾಡಿದ್ದಾರಾ? ಗೊತ್ತಿಲ್ಲ. ಸತ್ಯಾನ್ವೇಷಣೆ ಆಯ್ತಪ್ಪ. ಈಗ ಯಾರು ಲೇಟಾಗಿ ಹೇಳಿದ್ರ, ಬೇಗ ಹೇಳಿದ್ರ ಚೆಕ್ ಮಾಡಿಕೊಂಡ್ರೆ 2023 ಆಗಸ್ಟ್ ಏನ್ರಿ, ಜೂನ್ ಜುಲೈ ಆಗಸ್ಟ್ ಅಲ್ವಾ? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆಯ್ಟ್ ಮಾಡ್ತಾರೆ. ಜೂನಲ್ಲಿ ಮುಂಗಾರು ಮಾನ್ಸೂನ್ ಶುರುವಾಗುತ್ತೆ ಅಥವಾ ಮೇ ಎಂಡಿಗೆ ಶುರುವಾಗುತ್ತೆ. ಜೂನಲ್ಲಿ ಮಳೆ ಆಯಿತಾ, ಜುಲೈನಲ್ಲಿ ಮಳೆ ಆಯಿತಾ, ಆಗಸ್ಟಲ್ಲಿ ಮಳೆ ಆಯಿತಾ? ಆಗಲಿಲ್ಲ. ಆಗೇನಾಗುತ್ತೆ, 2023 ಆಗಸ್ಟ್ 22ನೇ ತಾರೀಕಿನಂದು ಪ್ರಕೃತಿ ವಿಕೋಪ ಸಂಪುಟ ಉಪಸಮಿತಿಯ ಮೊದಲ ಸಭೆ ನಡೆಯುತ್ತೆ. 116 ತಾಲೂಕನ್ನು ಬರಪೀಡಿತ ಅಂತ ನಮೂದು ಮಾಡ್ತಾರೆ, ದಾಖಲೆ ಮಾಡ್ತಾರೆ. 116 ತಾಲೂಕಲ್ಲಿ ಮಳೆ ಆಗಿಲ್ಲಪ್ಪ, ಇದೆಲ್ಲ ಬರಪೀಡಿತವಾಗಿವೆ ಅಂತ.
ಸೆಪ್ಟೆಂಬರ್ 22ರವರೆಗೂ ಕೂಡ ಸಂಪುಟ ಉಪಸಮಿತಿ 4 ಬಾರಿ ಮೀಟಿಂಗನ್ನು ಕರೆಯುತ್ತೆ, ಮೀಟಿಂಗನ್ನು ಮಾಡ್ತಾರೆ ಅವರು. ಆಗೇನಾಗುತ್ತೆ, ಟೋಟಲ್ ಆಗಿ 195 ತಾಲೂಕುಗಳು, ಇನ್ನೇನು ಉಳಿದೇ ಇಲ್ಲ ಅಂತ ಅಂದ್ಕೊಂಬಿಡಿ ಹೆಚ್ಚು ಕಡಿಮೆ, ಆ ಪರಿಯಲ್ಲಿ ಬರಪೀಡಿತ ಅಂತ ಘೋಷಣೆ ಮಾಡ್ತಾರೆ. ಸೆಪ್ಟೆಂಬರ್ 22 ಕೇಂದ್ರದ ಕೃಷಿ ಸಚಿವರಿಗೆ 4860 ಕೋಟಿ ಪರಿಹಾರ ಕೊಡಬೇಕು ಇಮ್ಮಿಡಿಯೇಟ್ ಆಗಿ ನಮಗೆ ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಮನವಿಗೆ ಸ್ಪಂದಿಸಿ ಅಕ್ಟೋಬರ್ 4ರಿಂದ 9ರವರೆಗೆ ಏನಾಗುತ್ತೆ, ಕೇಂದ್ರ ತಂಡ ಬಂದಿರೋದಿಲ್ಲಿ. ಇವರೇನೋ ಮನವಿ ಲೇಟಾಗಿ ಕೊಟ್ಟುಬಿಟ್ಟಿದ್ದಿದ್ರೆ ಅಕ್ಟೋಬರ್ 4ಕ್ಕೆ ಕೇಂದ್ರ ತಂಡ ಯಾಕೆ ಬರ್ತಾ ಇತ್ತು? ಮನವಿನೇ ಲೇಟ್ ಆಗಿದ್ದರೆ ಅಕ್ಟೋಬರ್ 4ಕ್ಕೆ ಕೇಂದ್ರ ತಂಡ ಬರ್ತಾ ಇರಲಿಲ್ಲ. ಅವ್ರು ಬಂದಿರೋದು ನಿಜ. 4ರಿಂದ 9ರವರೆಗೂ ರಾಜ್ಯದ ಬರಪೀಡಿತ ತಾಲೂಕಲ್ಲಿ, ಜಿಲ್ಲೆಗಳಲ್ಲಿ ಈ ತಂಡ ಅಲೆದಾಡಿದೆ, ಓಡಾಡಿದೆ, ಮಾಹಿತಿ ಕಲೆಕ್ಟ್ ಮಾಡಿದೆ. ಅಕ್ಟೋಬರಲ್ಲಿ ಏನಾಗುತ್ತೆ, ಮತ್ತೆ ರಾಜ್ಯ ಸಂಪುಟ ಉಪಸಮಿತಿಯ ಸಭೆ ನಡೆಯುತ್ತೆ. ಆಗೇನು ಮಾಡ್ತಾರೆ, ಇನ್ನೂ ಕೆಲವು ಕಡೆ ಇನ್ನೂ ಸ್ವಲ್ಪ ಆದರೂ ಮಳೆ ಬರುತ್ತಾ, ಆಗಲೂ ಬರಲ್ಲ. 223 ತಾಲೂಕು ಏನಾಗುತ್ತೆ, ಬರಪೀಡಿತ ಆಗ್ತವೆ, ಘೋಷಣೆ ಮಾಡ್ತಾರೆ. ನವೆಂಬರ್ 15ಕ್ಕೆ ಏನಾಗುತ್ತೆ, ಕೇಂದ್ರದ ಕೃಷಿ ಸಚಿವರಿಗೆ ನಮಗೆ 18,171.44 ಕೋಟಿಗಳಷ್ಟು ಪರಿಹಾರವನ್ನು ಕೊಡಲೇಬೇಕು. ಹೆಚ್ಚು ಕಡಿಮೆ 90 ಭಾಗದಷ್ಟು ನಮ್ಮ ರಾಜ್ಯ ಬರಪೀಡಿತವಾಗಿದೆ ಸ್ವಾಮಿ, 18,000 ಚಿಲ್ಲರೆ ಕೋಟಿ ನಮಗೆ ಕೊಟ್ಟರೆ ಮಾತ್ರ ನಮಗೆ ಉಳಿಗಾಲ, ಬಹಳ ಕಷ್ಟ ಆಗುತ್ತಿಲ್ಲ ಅಂದರೆ ಅಂತ ಹೇಳ್ತಾರೆ. ನವೆಂಬರ್ 23ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಕೇಂದ್ರ ಸಚಿವರನ್ನು ಒಂದು ಕಡೆ ಇಲ್ಲಿ ಭೇಟಿ ಮಾಡ್ತಾರೆ. ಕೃಷ್ಣ ಬೈರೇಗೌಡರು ಕೂಡ ಕಂದಾಯ ಸಚಿವ ಭೇಟಿ ಮಾಡ್ತಾರೆ. ಕೃಷ್ಣ ಬೈರೇಗೌಡರು ಇಬ್ಬರು ಕೂಡ ಹೋಗಿ ಕೇಂದ್ರದ ಮಿನಿಸ್ಟರ್ನ ಭೇಟಿ ಮಾಡ್ತಾರೆ. ಕೃಷಿ ಸಚಿವರು ಹಣಕಾಸು ಸಚಿವರನ್ನು ಭೇಟಿ ಮಾಡಿ ಬರ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾರೆ. ಡಿಸೆಂಬರ್ 19ಕ್ಕೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಭೇಟಿ ಮಾಡ್ತಾರೆ. ನಂತರವೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗಲ್ಲ. ಇದಾದ ಮೇಲೆ ಏನಾಗುತ್ತೆ, 2023 ಡಿಸೆಂಬರ್ 19ಕ್ಕೆ ಮುಖ್ಯಮಂತ್ರಿ ಆದಂಥ ನಾನು ಕಂದಾಯ ಸಚಿವರ ಜೊತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರಾದ ನಿಮ್ಮನ್ನು ಭೇಟಿ ಮಾಡಿ ಬರ ಪರಿಹಾರಕ್ಕೆ ಮನವಿ ಮಾಡಿಕೊಂಡಿದ್ವಿ. ಆ ಭೇಟಿ ಸಮಯದಲ್ಲಿ ತಾವು 1 ವಾರದ ಒಳಗಡೆ ತಮ್ಮ ಅಧ್ಯಕ್ಷತೆಯ ಉನ್ನತಾಧಿಕಾರ ಸಮಿತಿಯ ಸಭೆ ನಡೆಸಿ NDRFನ ಕಡೆಯಿಂದ ಪರಿಹಾರ ಕೊಡಿಸುವ ಬಗ್ಗೆ ನಿರ್ಧಾರ ತಗೋತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರಿ. ಅಮಿತ್ ಶಾ ಅವರೇ, ನೀವು ಕೊಟ್ಟ 1 ವಾರದ ಆಶ್ವಾಸನೆ ನಂತರ 3 ತಿಂಗಳು ಉರುಳಿ ಹೋಗಿದೆ. ನೀವು ಹೇಳಿದ್ರಲ್ಲ, ಪರಿಹಾರ ಕೊಡ್ತೀನಿ ಅಂತ ನೀವು ಆಶ್ವಾಸನೆ ಕೊಟ್ಟೆ 3 ತಿಂಗಳಾಗ್ಬಿಟ್ಟಿದೆ. ನಾವು 3 ತಿಂಗಳು ತಡ ಮಾಡಿ ನಿಮಗೆ ಮನವಿ ಕೊಡಲಿಲ್ಲ ಸ್ವಾಮಿ, ನೀವು ಪರಿಹಾರ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟ ಮೇಲೆ 3 ತಿಂಗಳಾಗ್ಬಿಟ್ಟಿದೆ. ಈಗ ರಾಜ್ಯಕ್ಕೆ ಬಂದುಬಿಟ್ಟು ನೀವು ಅಲ್ಲಿಗೆ ಓಟ್ ಕೊಡಿ, ಇಲ್ಲಿಗೆ ಓಟ್ ಕೊಡಿ, ಇವ್ರು ಲೇಟಾಗಿ ಕೇಳಿಬಿಟ್ರು, ಮೊದಲೇ ಕೇಳಿದಿದ್ರೆ ಪರಿಹಾರ ಕೊಟ್ಬಿಡ್ತಾ ಇದ್ವಿ, ಈಗ ಚುನಾವಣಾ ಆಯೋಗದ ಮುಂದೆ ಇರುತ್ತೆ, ಅವ್ರು ಹೇಳಿದ್ರೆ ಕೊಡ್ತೀವಿ ಅಂತ ಕತೆ ಹೇಳ್ತಾ ಇದ್ದೀರಾ. ನೀವು ಕರ್ನಾಟಕಕ್ಕೆ ಮಾಡಿರುವ ಘೋರ ಅನ್ಯಾಯವನ್ನು ಮುಚ್ಚಿ ಹಾಕೋದಕ್ಕೆ ಸುಳ್ಳಿನ ಸರಮಾಲೆಯ ಮೊರೆ ಹೋಗಿದ್ದೀರಿ. ಜಾಗೃತ ಕನ್ನಡಿಗ ಈಗಿರೋದಿಲ್ಲಿ, ಎಚ್ಚೆತ್ತುಕೊಂಡಂಥ ಕನ್ನಡಿಗ ಇರೋದು. ನಿಮ್ಮಂಥ ಸುಳ್ಳಿಗೆ ದಶಕಗಳ ಕಾಲ ಸುಳ್ಳು ಹೇಳ್ಕೊಂಡು ಬಂದ್ರಲ್ಲ, ಈ ಸುಳ್ಳಿಗೆ ನಾವು ಬಲಿಯಾಗಲ್ಲ. ಅವರಿಗೆ ಸತ್ಯ ಗೊತ್ತಿದೆ. ಈಗಲೂ ಕಾಲ ಮಿಂಚಿಲ್ಲ ಅಮಿತ್ ಶಾ ಅವರೇ. ಬರ ಪೀಡಿತರ ಬದುಕಿನ ಜೊತೆಗೆ ಕೊಳಕು ರಾಜಕೀಯ ಮಾಡಕ್ಕೆ ಹೋಗಬೇಡಿ, ತಕ್ಷಣ ಪರಿಹಾರವನ್ನು ರಿಲೀಸ್ ಮಾಡಿ. ಇದಕ್ಕೆ ತಪ್ಪಿದಲ್ಲಿ ರಾಜ್ಯದ 6.5 ಕೋಟಿ ಕನ್ನಡಿಗರು ಇದೇ ಲೋಕಸಭಾ ಚುನಾವಣೆಯಲ್ಲಿ ನೀವು ಹೇಳಿರುವ ಸುಳ್ಳುಗಳಿಗೆ ಮತ್ತು ರಾಜ್ಯದ ಜನತೆಗೆ ನಿಮ್ಮ ಸರ್ಕಾರ ಮಾಡಿರುವ ದ್ರೋಹಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಅಮಿತ್ ಶಾ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಮತ್ತು ಸವಾಲು ಕೂಡ ಹಾಕಿದ್ದಾರೆ. ಅಮಿತ್ ಶಾ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಅಥವಾ ನಡ್ಡಾ ಬರಲಿ, ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷ. ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ. ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಕೊಡಿಸ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕ ಬೇಡ? ಪರಿಹಾರ ಕೊಟ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕ ಬೇಡ? ಪರಿಹಾರ ಕೊಟ್ಟಿದಾರೇನ್ರಿ? ಅಮಿತ್ ಶಾನೇ ಚೇರ್ಮನ್ ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದಾರ? ಮಾದಾಯಿಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರ? 15 ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂಥ ಪರಿಹಾರ ಕೊಟ್ಟಿದಾರ? ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ? ಅಮಿತ್ ಶಾ ಆಕ್ಚುಲಿ ಅವ್ರಿಗೆ ಹಿ ಹ್ಯಾಸ್ ನೋ ಮಾರಲ್ ರೈಟ್. ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ ಈ ಭಿಕ್ಷೆನ ಕರ್ನಾಟಕಕ್ಕೆ? ನಮ್ ದುಡ್ಡು, ನಮ್ ತೆರಿಗೆ ಹಣ. किसी को कर्नाटक की जनता का ध्यान नहीं है. कर्नाटक में सूखा है. केंद्र सरकार को प्रस्ताव भेजते भेजते 3 महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी है. भाई और बहनों, इस पर पॉलिटिक्स करें. ಅದು ಸುಳ್ಳಾದ್ರೆ ನಾ ರಾಜೀನಾಮೆ ಕೊಟ್ಬಿಡ್ತೀನಿ. ಅವ್ರು ಕೊಡ್ತಾರ? ಅಮಿತ್ ಶಾ ಕೊಡ್ತಾರೇನ್ರಿ? ಕೇಳಿ ಅವ್ರಿಗೆ. ಲೆಟ್ ಹಿಮ್ ಡಿಸೈಡ್.
ಸುಳ್ಳು ಹೇಳಬೇಕಾದ್ರೂ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟ್ರು ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಲ್ಯಾಟೆಂಟ್ ಲೈ. ಸತ್ಯ ತಲೆ ಮೇಲೆ ಹೊಡೋದು ಸುಳ್ಳು ಹೇಳೋದು, ತಲೆ ಮೇಲೆ ಹೊಡೋದಾಗಿ ಸುಳ್ಳು ಹೇಳೋದು. ನಾವ್ ಯಾಕೆ ಸುಳ್ಳು ಹೇಳಕ್ ಹೋಗೋಣ? ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಡಿಸೆಂಬರ್ 20ನೇ ತಾರೀಕು ಇವ್ರನ್ನ ನಾನು ಕೃಷ್ಣ ಬೈರೇಗೌಡ ಇಬ್ಬರನ್ನು ಭೇಟಿ ಮಾಡಿ ಇವ್ರನ್ನ ಮನವಿ ಮಾಡೋದು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, 23ನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ. ಐ ಆಮ್ ರೆಡಿ ಟು ಪ್ರೂವ್ ಇಟ್. ಅಮಿತ್ ಶಾ ಅವರು ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಪ್ರಭು ಹಾದಿಮನಿ ಇದ್ದಾರೆ. ಪ್ರಭು, ಅಮಿತ್ ಶಾ ಅವರು ಕರ್ನಾಟಕ ರಾಜ್ಯದ ಕಡೆಯಿಂದ ಬರ ಪರಿಹಾರದ ವಿಚಾರಕ್ಕೆ ಮನವಿ ಕೊಟ್ಟಿದ್ದೇ 3 ತಿಂಗಳು ತಡ ಆಗಿಬಿಡ್ತು ಅಂತ ಮಾತನಾಡ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯನವರು ಡೇಟ್ ಸಮೇತ ಬಿಡುಗಡೆ ಮಾಡ್ತಾ ಇದ್ದಾರೆ. ಡೇಟ್ ಸಮೇತ ಯಾವತ್ತು ಪ್ರಕೃತಿ ವಿಕೋಪ ಸಂಪುಟ ಉಪಸಮಿತಿಯ ಮೊದಲ ಸಭೆ ಆಯಿತು, 116 ತಾಲೂಕು ಯಾವಾಗ ಬರಪೀಡಿತ ಆಗಿತ್ತು, ಆನಂತರ ಚೆಕ್ ಮಾಡಿಕೊಂಡಾಗ 195 ತಾಲೂಕುಗಳಿಗೂ ಕೂಡ ಮಳೆ ಬರಲಿಲ್ಲ, ಅವಾಗ ಅದು ಬರಪೀಡಿತ ಆಯಿತು. ಕೇಂದ್ರ ತಂಡ ಬಂದಿದ್ಯಾವಾಗ, ಅವರು ಚೆಕ್ ಮಾಡಿದ್ಯಾವಾಗ, ಅಕ್ಟೋಬರ್ 4ರಿಂದ 9ರವರೆಗೂ ಚೆಕ್ ಮಾಡಿದ್ರು, ರಿಪೋರ್ಟು ತೊಗೊಂಡು ಹೋದರು. ಆನಂತರ 223 ತಾಲೂಕು ಬರಪೀಡಿತ ಅಂತಾಯಿತು. ನವೆಂಬರ್ 15 ಕೃಷಿ ಸಚಿವರಿಗೆ 18,171 ಕೋಟಿ ಪರಿಹಾರ ಕೊಡಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ವಿ ಅಂತೇಳಿ ಡೇಟ್ ಸಮೇತ ಬಿಡುಗಡೆ ಮಾಡ್ತಾ ಇದ್ದಾರೆ. ಆದರೆ ಅಮಿತ್ ಶಾ ನೋಡಿದ್ರೆ ನೆನ್ನೆ ಒಂದು ಬಹಿರಂಗ ಒಂದು ಸಭೆಯಲ್ಲಿ ಇಲ್ಲ ಇವರು ಕೇಳಿದ್ದೇ 3 ತಿಂಗಳು ತಡ ಆಯಿತು ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಕೇಳಿದ್ದು ತಡ ಅಲ್ಲ ರೀ, ಆ ಥರ ನಾನು ತಡ ಮಾಡಿದ್ರೆ, ಯಾಕಂದರೆ ಆಗಾಗ ನಾವು ನ್ಯೂಸ್ ಓದ್ತಾ ಇದ್ವಿ, ಪ್ರತಿ ಡೆವಲಪ್ಮೆಂಟನ್ನು ಕೂಡ ಜನ ನೋಡ್ತಾ ಇದ್ರು. ಆವಾಗ ಬರ ಪರಿಹಾರ ಕೊಡಿ ಪ್ರತಿನಿತ್ಯ ಅದೇ ಸುದ್ದಿಯನ್ನು ಓದಿದ್ವಿ ಹೆಚ್ಚು ಕಡಿಮೆ. ಇದ್ರ ಆಚೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಹೇಳ್ತಿರೋದು, ಇವರು ಬರ ಪರಿಹಾರ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಬಿಟ್ಟೆ 3 ತಿಂಗಳು ಆಗೋಯ್ತು, ಈಗ ಇವರು ನಾವು 3 ತಿಂಗಳು ತಡ ಮನವಿ ಕೊಟ್ವಿ ಅಂತ ಇವ್ರು ಮಾತಾಡ್ತಾ ಇದ್ದಾರಾ, ಅವರು ಚಾಲೆಂಜ್ ಸ್ವೀಕರಿಸ್ತಾರ ಅಂತ ಕೇಳ್ತಾ ಇದ್ದಾರೆ. ಅಪ್ಡೇಟ್ಸ್ ಏನಿದೆ ಅಂತ ಪ್ರಭು? ನಿಜಕ್ಕೂ ರಮಕಾಂತ್, ಈಗ ಲೋಕಸಭಾ ಚುನಾವಣಾ ರಣಕಣದಲ್ಲಿ ಈ ಬರ ಪರಿಹಾರದ ಒಂದು ಸತ್ಯ ಮತ್ತು ಸುಳ್ಳಿನ ನಡುವಿನ ಯುದ್ಧ ಅಂತ ಹೇಳ್ಬೋದು. ಯಾಕಂದ್ರೆ ಅಮಿತ್ ಶಾ ಅವರು ನಿನ್ನೆ ಬಹಿರಂಗ ಪ್ರಚಾರದ ಸಭೆಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಬರ ಪರಿಹಾರ ವಿಳಂಬದ ಬಗ್ಗೆ ಮಾತನಾಡ್ತಾರೆ. 3 ತಿಂಗಳ ಕರ್ನಾಟಕ ಸರ್ಕಾರ ಲೇಟ್ ಆಗಿ, ಅಂದ್ರೆ ಸ್ವಲ್ಪ ವಿಳಂಬವಾಗಿನೇ ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು, ಬೇಡಿಕೆಯನ್ನ ಇಟ್ರು ಅಂತ ಹೇಳಿ. ಈಗ ಇದೇ ಹೇಳಿಕೆ ಸಾಕಷ್ಟು ರೀತಿಯಾದಂತಹ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಕೇಳಬೇಕಾ, ನಾವು ಮೊದಲೇ ಗಮನಿಸಿದ್ವಿ ಈ ಒಂದು GST ಸಂಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂಕಿ ಅಂಶಗಳನ್ನ ಪರ್ಟಿಕ್ಯುಲರ್ ಆಗಿ ಇಷ್ಟೇ ತೆರಿಗೆ ಸಂಗ್ರಹ ಆಗಿದೆ, ಇಷ್ಟೇ ನಮಗೆ ಬಿಡುಗಡೆ ಆಗ್ತಾ ಇದೆ, ಇಷ್ಟೇ ಎಲ್ಲವನ್ನೂ ಕೂಡ ಅಂಕಿಅಂಶಗಳ ಸಮೇತವಾಗಿ ಅವರು ಬೆಚ್ಚಿಟ್ಟಿದ್ರು. ಅದೇ ರೀತಿಯಾಗಿ ಈಗ ಬರ ಪರಿಹಾರದ ವಿಚಾರವಾಗೂ ಕೂಡ ಈ ಡೇಟ್ ವೈಸ್ ನೋಡ್ತಾ ಹೋದ್ರೆ ಮತ್ತು ಈ ಎಷ್ಟು ಪರಿಹಾರವನ್ನ ಕೇಳಿದ್ರು ಮತ್ತು ಎಷ್ಟು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಕೇಂದ್ರ ಸರ್ಕಾರದವರು ಈ ರೀತಿಯಾಗಿ ಸುಳ್ಳು ಹೇಳ್ತಾ ಹೋಗ್ತಿದ್ದಾರೆ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಈಗ ಬಿಡುಗಡೆ ಮಾಡಿರುವಂತಹ ಈ ಅಂಕಿಅಂಶಗಳೇ ಕಾರಣ ಆಗ್ತವೆ. ಮತ್ತು ವಿತ್ ಡೇಟ್ ಕೂಡ ನಾವು ಗಮನಿಸಬಹುದಾಗಿದೆ. ಆಗಸ್ಟ್ ನಲ್ಲಿ ಮೊದಲ ಸಭೆ ಆಗುತ್ತೆ ರಮಕಾಂತ್, ಬರ ಪರಿಹಾರದ ಸೂಚನೆ ಸಿಗುತ್ತೆ. ಆ ಸಂದರ್ಭದಲ್ಲೇ ಅಧಿಕಾರಿಗಳು ಅಲರ್ಟ್ ಮಾಡಿ DC ಅವರನ್ನ ಕರ್ಕೊಂಡು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಸಬ್ ಕಮಿಟಿ ಮೀಟಿಂಗ್ ಆಗುತ್ತೆ. ಆ ಸಂದರ್ಭದಲ್ಲೇ 116 ತಾಲೂಕುಗಳು ಅಂತ ಹೇಳಿ ಫಿಕ್ಸ್ ಆಗುತ್ತೆ. ಅದಾದ್ಮೇಲೆ ಇಲ್ಲ ಬೇರೆ ಬೇರೆ ತಾಲೂಕುಗಳು ಕೂಡ ಬರ ಪರಿಹಾರಕ್ಕೆ ಯೋಗ್ಯವಾಗಿದ್ದಾವೆ, ಅವನ್ನು ಕೂಡ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ವರದಿ ಬಂದಾಗ 195 ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅನೌನ್ಸ್ ಆಗುತ್ತೆ. ಮತ್ತೊಂದ್ಸಲಿ ಸೆಪ್ಟೆಂಬರ್ ನಿರಂತರವಾಗಿ 4 ಸಭೆಗಳನ್ನು ಮಾಡ್ತಾರೆ. ಮತ್ತೆ ಹೆಚ್ಚಿಗೆ ಆಗುತ್ತೆ, 236 ಆಗುತ್ತೆ. 236ರಲ್ಲಿ ಸ್ವಲ್ಪ ಕಡಿಮೆ ಮಾಡಿ 223 ಫೈನಲ್ ಮಾಡ್ತಾರೆ. ಹಾಗಾಗಿ 4,800 ಕೋಟಿ ಮೊದಲ ಹಂತದಲ್ಲಿ ಅವರು ಪರಿಹಾರವನ್ನು ಕೊಡಬೇಕು NDRF ನಿಧಿ ಅಂತ ಕೇಳಿದ್ರು. ಆಗ್ಲೂ ಕೂಡ ನಯಾ ಪೈಸೆ ಬರಲಿಲ್ಲ. ಅದಾದ ಮೇಲೆ ಸಿದ್ದರಾಮಯ್ಯನವರು ಸ್ವತಃ ಎಲ್ಲವನ್ನು ಕೂಡ, ಅಂದ್ರೆ ರಾಜಕೀಯ ಏನೇ ವೈಷಮ್ಯಗಳಿದ್ರು ಕೂಡ ಬಿಟ್ಟು ನಮ್ಮ ಪಾಲು ನಮಗೆ ಬರಬೇಕು ಅಂತ ಹೇಳಿ ನವೆಂಬರ್ 19ಕ್ಕೆ ಹೋಗ್ತಾರೆ. ಕೃಷ್ಣ ಬೈರೇಗೌಡರ ಜೊತೆಗೆ ನಿರ್ಮಲಾ ಸೀತಾರಾಮನ್, ಮೋದಿ ಮತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾರೆ. ಅವಾಗ ಒಂದು ಭರವಸೆ ಕೊಟ್ಟಿದ್ರು ಅಮಿತ್ ಶಾ, ಒಂದೇ ವಾರ ತಡ್ರಿ, ನಿಮಗೆ ಒಂದು ಸಭೆಯನ್ನ ಮಾಡಿ ಉನ್ನತ ಅಧಿಕಾರಿಗಳ ಸಭೆಯಲ್ಲಿ ನಿಮಗೇನು ಪರಿಹಾರ ಬೇಕೋ ಅದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಮತ್ತೆ ನಿಮ್ಮನ್ನ ವಾಪಸ್ ಕಳಿಸ್ಕೊಳ್ತೀನಿ ಅಂತ ಅವತ್ತೇ ಲಾಸ್ಟ್ ಅದು ಹೇಳಿದ್ದು. ಅದಾದ್ಮೇಲೆ ನಿನ್ನೆ ಮಾತನಾಡಿದೆ ಫೈನಲ್, ಅಂದ್ರೆ 3 ತಿಂಗಳಾದ್ಮೇಲೆ ಅವರು ನೆನಪಾಗಿದೆ ಅಂತ ಕಾಣಿಸುತ್ತೆ. ಹಾಗಾಗಿ ಮತ್ತೆ ಚುನಾವಣಾ ನೀತಿ ಸಂಹಿತೆ ಅನೌನ್ಸ್ ಆಗುತ್ತೆ. ಅದಾದ್ಮೇಲೆ ಯಾವ ಪರಿಹಾರನೂ ಕೂಡ ಇಲ್ಲ. ಹಾಗಾಗಿನೇ ಸಿದ್ದರಾಮಯ್ಯನವರು ಇದು ಕೆರಳಿಸಿದೆ, ಇದು ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅಂತ ಹೇಳಿ ಅದನ್ನ ಒತ್ತಿ ಸಾರಿ ಹೇಳ್ತಿದ್ದಾರೆ. ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿನೇ ಕೇಂದ್ರ ಸರ್ಕಾರ ಬರ ಪರಿಹಾರ ವಿಚಾರದಲ್ಲಿ ಯಾವ ರೀತಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ಮಾಡ್ತಿದೆ ಅನ್ನೋದು ಅಂಕಿಅಂಶಗಳ ಸಮೇತವಾಗಿ ಬಿಚ್ಚಿಟ್ಟಿದ್ದಾರೆ. ಇದನ್ನೇ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ ರಮಕಾಂತ್. ಥ್ಯಾಂಕ್ ಯು ಪ್ರಭು.